ನೀವು ಇಂಥ ಪ್ರಕರಣವನ್ನ ನೋಡಿರೋಕೆ ಸಾಧ್ಯವೇ ಇಲ್ಲ. ಉತ್ತರ ಪ್ರದೇಶದ ಝಾನ್ಸಿಯ ಒಂದು ಮನೆಯಲ್ಲಿ ಅಕ್ರಮ ಸಂಬಂಧಗಳು, ಚಿನ್ನ ಕಳ್ಳತನ ಮತ್ತು ಹತ್ಯೆ ನಡೆದಿದೆ. 54 ವರ್ಷದ ಸುಶೀಲಾ ದೇವಿ ಹತ್ಯೆಯ ಹಿಂದಿನ ಪಿತೂರಿಯನ್ನ ಪೊಲೀಸರು ಈಗ ಬಯಲು ಮಾಡಿದ್ದಾರೆ. ಪೂಜಾ ಎಂಬಾಕೆಗೆ ಈಗಾಗಲೇ ವಿವಾಹಿತರಾಗಿದ್ದ ತಮ್ಮ ಭಾವ ಹಾಗೂ ಪತಿಯ ಸೋದರ ಸಂತೋಷ್ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧವಿತ್ತು. ಇದರಿಂದ ಒಂದು ಹೆಣ್ಣು ಮಗು ಹುಟ್ಟಿತ್ತು. ಆದ್ರೆ ಸಂತೋಷ್ ಪತ್ನಿ ರಾಗಿಣಿ ಈ ಸಂಬಂಧವನ್ನ ವಿರೋಧಿಸಿ 9 ತಿಂಗಳ ಹಿಂದೆ ತವರು ಮನೆಗೆ ಹೋದ್ಲು. ಈಗ ಝಾನ್ಸಿ ಪೊಲೀಸರು ಇಬ್ಬರು ಸೋದರರ ಸಾವಿನ ತನಿಖೆಯನ್ನ ರಿಓಪನ್ ಮಾಡಿದ್ದಾರೆ. ಪೂಜಾ ಮನೆಯ ನಿರ್ಧಾರಗಳಲ್ಲಿ ತೆಗೆದುಕೊಳ್ತಿದ್ಲು. ಕುಟುಂಬದ 6.5 ಎಕರೆ ಭೂಮಿ ಮಾರಿ ಮಧ್ಯಪ್ರದೇಶದ ಗ್ವಾಲಿಯರ್ನ ತನ್ನ ಊರಿಗೆ ವಾಪಸ್ ಹೋಗಬೇಕೆಂದು ಒತ್ತಾಯಿಸಿದ್ಲು. ಇದಕ್ಕೆ ಮಾವ ಅಜಯ್ ಸಿಂಗ್, ಪತಿಯ ಸೋದರ ಸಂತೋಷ್ ಒಪ್ಪಿಕೊಂಡಿದ್ರು. ಆದ್ರೆ ಅತ್ತೆ ಸುಶೀಲಾ ದೇವಿ ಒಪ್ಪಿರಲಿಲ್ಲ. ಹೀಗಾಗಿ ಅತ್ತೆಯನ್ನ ಸೊಸೆ ಪೂಜಾ ಕೊಲೆ ಮಾಡಿದ್ದಾಳೆ. ಪೂಜಾ ತನ್ನ ಪತಿಯ ಸಾವಿನ ಬಳಿಕ ಆತನ ಇಬ್ಬರು ಸೋದರರಾದ ಕಲ್ಯಾಣ್ ಸಿಂಗ್, ಸಂತೋಷ್ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧ ಹೊಂದಿದ್ಲು ಎಂಬುದನ್ನ ಕೇಳಿ ಜನರು ಬೆಚ್ಚಿ ಬಿದ್ದಿದ್ದಾರೆ.